ರೈಟ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಹೆಚ್ಚಿನ ಏನು ಮಾಡಿದ್ವಿ? ಪ್ಯಾಸಿವ್ ಕಂಪೋನೆಂಟ್ಸ್. ಪ್ಯಾಸಿವ್ ಕಂಪೋನೆಂಟ್ಸ್ ಇದೆಯಲ್ಲಪ್ಪ, ಪ್ಯಾಸಿವ್ ಹೇಳಿ ಎಕ್ಸಾಂಪಲ್ಸ್ ಫಾರ್ ಪ್ಯಾಸಿವ್ ಕಂಪೋನೆಂಟ್ಸ್. Resistors, capacitors, inductors. Resistors, capacitors, inductors अभी passive components ಅಂತ ಹೇಳಿದ್ರು. ಅಪ್ಪೋಸ್ ಅವುಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋದು. ಅಲ್ಲಿ ಫಸ್ಟ್ ನಾನು ಹೇಳಿದೆ resistors. Resistors ಅಂದ್ರೆ they are the components which opposes the flow of current to them. Right? So brief ಆಗಿ ಹೇಳಬೇಕು ಅಂತ ಹೇಳಿದ್ರೆ resistor ನ ನಾವು ಯಾವಾಗಲೂ ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಹೀಗೆ ಮಾಡ್ತೇವೆ, ಅದಕ್ಕೆ R ಅಂತ ಕರೀತೇವೆ. What is the unit of resistance? Ohms. Ohms ಅಂತ ಕರೀತೇವೆ. ಅದನ್ನು ಕೂಡ ಸಿಂಬಲ್ ಕರೆಕ್ಟ್ ಅಲ್ವಾ? ರೈಟ್. ಈ ರೆಸಿಸ್ಟರ್ಸ್ಗಳಲ್ಲಿ ನಾವು ಬೇಸಿಕಲಿ ಎರಡು ಟೈಪ್ ಅಂತ ಹೇಳಿದ್ವಿ. ಇದೆಯಾ? ಮೊದಲನೇದು ಎಸ್ ವೈರ್ ಬೌಂಡ್ ರೆಸಿಸ್ಟರ್ಸ್, ಎರಡನೇದು ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟರ್ಸ್. ವೈರ್ ಬೌಂಡ್ ರೆಸಿಸ್ಟರ್ಸ್ ಮತ್ತೆ ಕಾರ್ಬನ್ ಕಂಪೌಂಡ್ ರೆಸಿಸ್ಟರ್ಸ್. ವೈರ್ ಬೌಂಡ್ ರೆಸಿಸ್ಟರ್ ಏನಂತ ಹೇಳಿದ್ದೆ ನಾನು? ಒಂದು ಕೋರ್ ಮೇಲೆ ನಮಗೆ ಯಾವ ಬೇಕು ಮೆಟಲಿನ ವೈರನ್ನು ನಾವು ಮೌಂಟ್ ಮಾಡ್ತಾ ಹೋಗ್ತೇವೆ. ಎಷ್ಟು ಟರ್ನ್ಸ್ ಬೇಕು, ಎಷ್ಟು ಲೆಂತ್ ಇರಬೇಕು, ಎಷ್ಟು ಥಿಕ್ನೆಸ್ ಇರಬೇಕು, ಹೌದಾ? ಅದು ನಮಗೆ ಎಷ್ಟು ರೆಸಿಸ್ಟೆನ್ಸ್ನ ಆಫರ್ ಮಾಡಬೇಕು, ಅದನ್ನು ವೈರ್ ಬೌಂಡ್ ರೆಸಿಸ್ಟರ್ ಅಂತ ಕರೀತೀವಿ. ಕರೆಕ್ಟಾ? ಹಾಗೆಯೇ ನಾನು ಹೇಳಿದ್ದೆ ಇದನ್ನು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ಅಂತ. ಅದಕ್ಕೆ ಇವತ್ತು ಕಾರ್ಬನ್ ಕಂಪೌಂಡ್ ರೆಸಿಸ್ಟರ್ಸ್, ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟರ್ ಅಂತ ಕರೀತಾರೆ. ಕಾರ್ಬನ್ ಕಂಪೋಸಿಷನ್ resistors. Carbon composition resistors. Sometimes they also called as standard resistors. Standard resistors. ಯಾಕೆ ಸ್ಟ್ಯಾಂಡರ್ಡ್ ರೆಸಿಸ್ಟರ್ಸ್ ಅಂತ ಕರೀತಾರೆ ಅಂದರೆ ಈ ರೆಸಿಸ್ಟರ್ಸ್ಗಳಿಗೆ ಒಂದು ವ್ಯಾಲ್ಯೂ ಫಿಕ್ಸ್ ಆಗಿಬಿಟ್ಟಿರ್ತದೆ, ಅದಕ್ಕೆ ಒಂದು ವ್ಯಾಲ್ಯೂ ಅಸೈನ್ ಆಗಿಬಿಟ್ಟಿರ್ತದೆ. ನೋಡೋಣ ಹೇಗೆ ಫಿಕ್ಸ್ ಆಗಿರುತ್ತೆ. ಇದಕ್ಕೆ ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟರ್ಸ್ ಅಂತ ಯಾಕೆ ಕರೀತಾರೆ? ಅದು ನೋಡಿ ತುಂಬ ಚಿಕ್ಕದಿರುವಂಥ ಒಂದು ಕಂಪೋನೆಂಟ್. ಹೌದಾ? ಅಫ್ಕೋರ್ಸ್ ಇದರಲ್ಲಿ ಒಂದು ಬೇಸ್ ಕಲರ್ ಇರ್ತದೆ, ಅದಕ್ಕೆ ಹೀಗೆ ರಿಂಗ್ಸ್ ಕಲರ್ ರಿಂಗ್ಸ್ಗಳು ಇರ್ತದೆ ಅಂತ ಹೇಳ್ತೀವಿ. ಏನು ಇದನ್ನು ಹೇಗೆ ಮಾಡ್ತಾರೆ? ಯಾಕೆ ಇದನ್ನು ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟರ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಕಾರ್ಬನ್ನಿನ ಫೈನ್ ಪೌಡರ್, ಅದಕ್ಕೆ ಕಾರ್ಬನ್ ಗ್ರ್ಯಾನ್ಯೂಲ್ಸ್ಗಳ ಪೌಡರ್ ಅನ್ನು ಮಾಡಿರ್ತಾರೆ. ಆ ಪೌಡರ್ಗೆ ಒಂದು ಇನ್ಸುಲೇಷನ್ ಮಟೀರಿಯಲ್ ಪೌಡರ್ ಅನ್ನು ಎರಡನ್ನು ಕಂಪೋಸ್ ಮಾಡ್ತಾರೆ ಇನ್ ಸ್ಟ್ಯಾಂಡರ್ಡ್ ಪ್ರಪೋರ್ಷನ್. ಇದು ಇಷ್ಟಿದ್ರೆ ಇದು ಇಷ್ಟಿರಬೇಕು. ಕಾರ್ಬನ್ ಪೌಡರ್ ಎಷ್ಟು ಕ್ವಾಂಟಿಟಿ ಇರಬೇಕು, ಅದಕ್ಕೆ ಇನ್ಸುಲೇಷನ್ ಮಟೀರಿಯಲ್ ಎಷ್ಟಿರಬೇಕು ಅಂತ ಫಿಕ್ಸ್ಡ್ ಪ್ರಪೋರ್ಷನ್ ಇರ್ತದೆ. ಅವೆರಡನ್ನು ಸೇರಿಸಿಬಿಟ್ಟು ಅದನ್ನು ತಯಾರು ಮಾಡ್ತಾರೆ. ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟರ್. ಅದೇ ಈ ಭಾಗ ಮಾಡ್ತಿಲ್ಲ, ಇದರಲ್ಲಿ ಕಾರ್ಬನ್ ಪೌಡರ್ ಮತ್ತೆ ಇನ್ಸುಲೇಷನ್ ಪೌಡರ್ಗಳ ಮಿಕ್ಸಪ್ ಇರ್ತದೆ. ಮತ್ತೇನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಇದರ ಎರಡು ಎಂಡ್ಗಳಲ್ಲಿ, ಆ ಕಡೆ ಎಂಡು ಮತ್ತೆ ಈ ಕಡೆ ಎಂಡಲ್ಲಿ ಮೆಟಲ್ ಕ್ಯಾಪ್ಗಳನ್ನು ಹಾಕಿರ್ತಾರೆ. ಅಲ್ಯೂಮಿನಿಯಂ ಸಿಲಿಕಾನ್ ಮೆಟಲ್ ಕ್ಯಾಪ್ಗಳನ್ನು ಹಾಕಿರ್ತಾರೆ.
ಏನಕ್ಕೆ ಅಂತ ಹೇಳಿದ್ರೆ ನೀವು ನೋಡಿ ಈ ಕಡೆಗೆ ಎರಡು ಕನೆಕ್ಟರ್ಸ್ ತಂತಿಗಳು ಬಂದಿರ್ತದೆ. ಟಿನ್ನಿಂದ ಮಾಡಿರುವಂಥ ಎರಡು ಲೀಡ್ಸ್ಗಳು ಅವು ಏನಾಗ್ತದೆ ಆ ಮೆಟಲ್ ಕ್ಯಾಪ್ಗೆ ಅಟ್ಯಾಚ್ ಮಾಡಿರ್ತಾರೆ. ಸೊ ದಟ್ ಯು ಕ್ಯಾನ್ ಕನೆಕ್ಟ್ ದಿಸ್ ರೆಸಿಸ್ಟರ್ ಇನ್ ಎ ಸರ್ಕ್ಯೂಟ್ ಈಸಿಲಿ. ಈ ಟರ್ಮಿನಲ್ ಸರ್ಕ್ಯೂಟಲ್ಲಿ ಈಸಿಯಾಗಿ ಅದಕ್ಕಾಗಿ ಈ ಟರ್ಮಿನಲ್ಸ್ ಆ ಕಡೆ ಒಂದು ತಂತಿ ಬಂದಿರುತ್ತಲ್ಲ ಅದನ್ನು ನಾವು ಟರ್ಮಿನಲ್ಸ್ ಅಂತ ಕರೀತೇವೆ. ಲೆಡ್ ಇಂದ ಮಾಡಿರ್ತಾರೆ ಅಥವಾ ಟಿನ್ನಿಂದ ಮಾಡಿರುವಂಥ ಟರ್ಮಿನಲ್ಸ್. ಆ ಟರ್ಮಿನಲ್ಸ್ಗೆ ನಾವು ನಮ್ಮ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಲಿಕ್ಕೆ ಬರುತ್ತೆ. ರೈಟ್? ಸೊ ಹೀಗೆ ಈ ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟರು ತಯಾರಾಗಿರ್ತದೆ. ರೈಟ್? ಮತ್ತೆ ಹೇಳಿದ್ರೆ ನಾವು ಇವುಗಳ ಮೇಲೆ ಹೀಗೆ ಕಲರ್ಗಳ ರಿಂಗ್ಸ್ಗಳಿರ್ತದೆ. 3 ಕಲರ್ಸ್ ಇರ್ಬೋದು, 4 ಕಲರ್ಸ್ ಇರ್ಬೋದು, 5 ಕಲರ್ಸ್ ಇರ್ಬೋದು ಆ ರಿಂಗ್ಗಳು. ಸರಿನಾ? ಆ ರಿಂಗ್ಸ್ಗಳ ಬಗ್ಗೆ ಮತ್ತೆ ಹೇಳ್ತೀವಿ. ಸೊ ಏನಕ್ಕೆ ಬೇಕು ಈ ಕಲರ್ ರಿಂಗ್ಸ್ ಅಂತ ಹೇಳಿದರೆ, ಈ ಕಲರ್ ರಿಂಗ್ಸ್ ವಿತ್ ದ ಹೆಲ್ಪ್ ಆಫ್ ದಿ ಕಲರ್ ರಿಂಗ್ಸ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಟ್ ರೆಸಿಸ್ಟರ್. ಆ ರೆಸಿಸ್ಟರಿನ ವ್ಯಾಲ್ಯೂ ಎಷ್ಟು ಅಂತ ನಾವು ಫಿಕ್ಸ್ ಮಾಡಲಿಕ್ಕೆ ಬರ್ತದೆ, ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರುತ್ತೆ. ಓಕೆನಾ? ಇದನ್ನು ನಾವು ಕಲರ್ ಕೋಡಿಂಗ್ ಕಲರ್ಸ್ ಇರುತ್ತಲ್ಲ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಆ ರೆಸಿಸ್ಟೆನ್ಸ್ನ ವ್ಯಾಲ್ಯೂ ಎಷ್ಟು. ಇಟ್ಸ್ ಕಾಲ್ಡ್ ಆಸ್ ಕಲರ್ ಕೋಡಿಂಗ್. ರೈಟ್? ಈ ರೆಸಿಸ್ಟೆನ್ಸ್ ಮೇಲೆ ನಾವು ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟೆನ್ಸ್ ನೋಡಿದ್ದೇವೆ. ಇವುಗಳಿಗೆ ನಾವು ಪವರ್ ರೇಟಿಂಗ್ ಅನ್ನು ಫಿಕ್ಸ್ ಮಾಡಿರ್ತೇವೆ. ಮತ್ತೆ ಟಾಲರೆನ್ಸ್ ಅನ್ನು ಫಿಕ್ಸ್ ಮಾಡಿರ್ತೇವೆ. ಪವರ್ ರೇಟಿಂಗ್ ಮತ್ತೆ ಟಾಲರೆನ್ಸ್. ಏನು ಪವರ್ ರೇಟಿಂಗ್ ಅಂದರೆ, ಈಗ ನೀವು ಒಂದು ರೆಸಿಸ್ಟರ್ನ ಕನೆಕ್ಟ್ ಮಾಡಿದ್ರೆ ಯಾವಾಗ ವೋಲ್ಟೇಜ್ ಕೊಡ್ತಾ ಹೋಗ್ತೀಯ ಅದರಲ್ಲಿ ಒಂದು ಪವರ್ ಡೆವಲಪ್ ಆಗ್ತಾ ಹೋಗ್ತದೆ. I into R, P is equal to voltage multiplied by current into resistance. P is equal to E into R. ಎಷ್ಟು ಪವರ್ ಡೆವಲಪ್ ಆಗುತ್ತೆ ಅದು ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಹೀಟ್ ಅನ್ನು ಡಿಸಿಪೇಟ್ ಮಾಡ್ತಾ ಹೋಗ್ತದೆ. ಈಗ ಒಂದು ಸಣ್ಣ ತಿನ್ನಿರುವಂಥ ಕಾಪರ್ ವೈರನ್ನು ನೀವು ಹೀಟ್ ಮಾಡ್ತಾ ಹೋಗ್ತದೆ. ಅದೇ ದಪ್ಪಗಿರುವ ಕಾಪರ್ ವೈರನ್ನು ಹೀಟ್ ಮಾಡ್ತಾರೆ. ಯಾವ್ದು ಬೇಗ ಕರಗ್ತದೆ? ತಿನ್ನೋದು ಬೇಗ ಕರಗ್ತದೆ. ಅಂದರೆ ಅದರ ಪವರ್ ವಿತ್ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಎಷ್ಟು, ಅದರ ರೇಟಿಂಗ್ ಎಷ್ಟು, ಇಷ್ಟರವರೆಗೂ ಇಷ್ಟು ಟೆಂಪರೇಚರ್ ಹೀಟ್ ಮಾಡಿದ್ರೆ ಅದು ಕರಗಲ್ಲ ಅಂತ ಇರ್ತದೆ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಕರಗೋಗ್ತದೆ. ದಟ್ಸ್ ವಾಟ್ ದ ಪವರ್ ರೇಟಿಂಗ್. ಹೌ ಮಚ್ ಪವರ್ ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ವಿತೌಟ್ ಇಟ್ ಈಸ್ ಡೆಸ್ಟ್ರಾಯ್ಡ್. ದಟ್ಸ್ ಕಾಲ್ಡ್ ಆಸ್ ಅ ಪವರ್ ರೇಟಿಂಗ್. ಹಾಗೆ ಟಾಲರೆನ್ಸ್ ಅನ್ನುವಂಥ ಟರ್ಮ್ಗೆ ಇದು ಭಾಳ ಇಂಪಾರ್ಟೆಂಟ್. ಇದಕ್ಕಿಂತ ಮುಂಚೆ ಈ ಕಲರ್ ಕೋಡಿಂಗ್ ರೆಸಿಸ್ಟೆನ್ಸ್ ಇರುತ್ತಲ್ಲ, ಯಾವ ರೇಂಜಲ್ಲಿ ಸಿಗುತ್ತೆ ನಿಮಗೆ? 1 ಓಮಿಂದ 20 ಮೆಗಾ ವೋಲ್ಟ್ಸ್ ವರೆಗೆ ಈ ರೆಸಿಸ್ಟೆನ್ಸ್ ಡಿಫ್ರೆಂಟ್ ವ್ಯಾಲ್ಯೂಸಲ್ಲಿ ಸಿಗ್ತಾ ಹೋಗ್ತದೆ. 1 ಓಮ್ಸ್ ಟು 20 ಮೆಗಾ ವೋಲ್ಟ್ಸ್ ರೇಂಜ್ ಇರ್ತದೆ. ಯಾವಾಗ ಬೇಕಾದ್ರೂ ನಡುವೆ ನಿಮಗೆಲ್ಲ ಸಿಗ್ತಾ ಹೋಗ್ತದೆ. ಈಗ ಸಪೋಸ್ ನಾವು ಒಂದು ರೆಸಿಸ್ಟೆನ್ಸ್ ತಗೊಂಡ್ರೆ 100, ಆ ರೆಸಿಸ್ಟರಿನ ರೆಸಿಸ್ಟೆನ್ಸ್ ಎಷ್ಟು? 100 ಓಮ್ಸ್. ಈಗ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಿದೆ ಅಂತ ಹೇಳಿದೆ. 100 ಓಮ್ಸ್ ಇದೆಯಾ ಅಂತ ಏನಾದರೂ ನಾನು ಅದನ್ನು ಚೆಕ್ ಮಾಡಿದರೆ ಎಕ್ಸಾಕ್ಟ್ಲಿ 100 ಓಮ್ಸ್ ಇರುತ್ತಾ? ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ 100 ಓಮ್ಸ್ ಇದ್ದೇ ಇರುತ್ತೆ. ಕೆಲವು ಸಲ ಪ್ರಾಕ್ಟಿಕಲಿ ಏನಾಗ್ಬೋದು, ಅದರಲ್ಲಿ ಸಮ್ ಪರ್ಸೆಂಟೇಜ್ ವೇರಿ ಆಗ್ಬೋದು. 100 ಓಮ್ಸ್ ಅಂದರೆ 99
ಬರ್ಬೋದು, ಅಥವಾ 101 ಓಮ್ ಬರ್ಬೋದು, ಅಥವಾ 102 ಓಮ್ಸ್ ಬರ್ಬೋದು. ಅರ್ಥ ಆಗ್ತಿದೆಯಾ? 100 ಓಮ್ಸ್ ಅಂದ ತಕ್ಷಣ ಅದಕ್ಕೆ ಪ್ಲಸ್ ಆರ್ ಮೈನಸ್ ಅಂತ ಕರೀತೇವೆ. ಎಷ್ಟು ಹೇಳಿರ್ತೇವೆ ಅದಕ್ಕಿಂತ ಕಡಿಮೆ ಅಥವಾ ಅದಕ್ಕಿಂತ ಹೆಚ್ಚು ಇರುವ ಚಾನ್ಸ್ ಇರ್ತದೆ. ಇದನ್ನು ನಾವು ಟಾಲರೆನ್ಸ್ ಅಂತ ಕರೀತೇವೆ. ಎಕ್ಸಾಕ್ಟ್ ಎಷ್ಟು ಹೇಳಿದರೂ ಅದಕ್ಕಿಂತ ಎಷ್ಟು ಹೆಚ್ಚು ಅಥವಾ ಕಡಿಮೆ ಇರೋದನ್ನು ನಾವು ಟಾಲರೆನ್ಸ್ ಆಫ್ ರೆಸಿಸ್ಟೆನ್ಸ್ ಅಂತ ಕರೀತೀವಿ. ಈ ಟರ್ಮ್ಸ್ ಬರಬೇಕು. ಪವರ್ ರೇಟಿಂಗ್ ಇದು ನಿಮಗೆ ಪ್ರತಿ ರೆಸಿಸ್ಟರ್ಗೂ ಕೊಟ್ಟಿರ್ತಾರೆ. ನೀವು ಅದನ್ನು ತಿಳ್ಕೊಂಡು ನಿಮ್ಮ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡಿ. ಸಪೋಸ್ ಕಡಿಮೆ ರೇಟಿಂಗ್ ಇರೋ ರೆಸಿಸ್ಟರ್ನ ನೀವು ಹೆಚ್ಚು ಕರೆಂಟ್ ಕನ್ಸ್ಯೂಮ್ ಆಗೋ ಸರ್ಕ್ಯೂಟಲ್ಲಿ ಯೂಸ್ ಮಾಡಬಾರ್ದು. ಯಾಕೆ? ಅದು ಹೆಚ್ಚು ಕರೆಂಟ್ ಫ್ಲೋ ಆಗಿದ್ರೆ ರೆಸಿಸ್ಟರ್ ಬರ್ನ್ ಆಗಿ ಅಥವಾ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಪವರ್ ರೇಟಿಂಗ್ನ ನೋಡಿಕೊಂಡು ನೀವು ರೆಸಿಸ್ಟರ್ಸ್ಗಳ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತಾ ಹೋಗಬೇಕು. ರೈಟ್? ಓಕೆ. ಈಗ ಹೀಗೆ ನಾವು ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟರ್ಸ್ಗಳನ್ನು ಮೆನ್ಷನ್ ಮಾಡ್ತೇವೆ. ಅದರಲ್ಲಿ 1 ಓಮ್ಸ್ನಿಂದ 20 ಮೆಗಾ ಓಮ್ವರೆಗೆ ರೆಸಿಸ್ಟೆನ್ಸ್, ವೇರಿ ರೆಸಿಸ್ಟೆನ್ಸ್ ಅಂತ ಹೋಗ್ತವೆ. ಎಷ್ಟು ಹೇಳಿರ್ತಾರೆ ಅಷ್ಟು ಫಿಕ್ಸ್ ಆಗಿರ್ತದೆ. ಓಕೆನಾ? ಈಗ ಒಂದು ನಿಮಗೆ ಸ್ಟ್ಯಾಂಡರ್ಡ್ ರೆಸಿಸ್ಟರ್ ಅಥವಾ ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟರ್ ನೀವು ಕೈಯಲ್ಲಿ ಫೋಟೋ ಇಟ್ಕೊಂಡು ಅಂತ ಹೇಳಿದರೆ ಅದರ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ? ಯಾಕೆಂದರೆ ಅದರ ಮೇಲೆ ಪ್ರಿಂಟ್ ಆಗಿರೋದು ಇದು 1 ಓಮ್ದು, ಇದು 2 ಓಮ್ದು, ಇದು 100 ಓಮ್ದು, 1000 ಓಮ್ದು ಏನಾದರೂ ಪ್ರಿಂಟ್ ಆಗಿರೋದು. ಮತ್ತು ನಿಮಗೆ ಸರ್ಕ್ಯೂಟಲ್ಲಿ ಹೇಳಿರ್ತಾರೆ ಇಷ್ಟೇ ರೆಸಿಸ್ಟೆನ್ಸ್ನ ಯೂಸ್ ಮಾಡೋದು ಅಂತ. ಹೌದಾ? ಮತ್ತು ಹೆಂಗೆ ನೋಡ್ಕೋಬೇಕು, ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು? ನಿಮ್ಮ ಮುಂದೆ ರಾಶಿ ರೆಸಿಸ್ಟೆನ್ಸ್ ಇರ್ತದೆ. 1 ಓಮಿಂದ 20 ಮೆಗಾ ಓಮ್ ಇರ್ತದೆ. ನಿನಗೆ ಬೇಕಾಗಿರೋದು ಎಷ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದರ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ತಾರೆ. ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತೀಯಾ? ಅದಕ್ಕೆ ನಾವು ಒಂದು ಮೆಥಡನ್ನು ಯೂಸ್ ಮಾಡ್ತೇವೆ. ಕಲರ್ ಕೋಡಿಂಗ್. ಏನು ಕಲರ್ ಕೋಡಿಂಗ್ ಅಂತ ಹೇಳಿದ್ರೆ ನಾವು ಈ ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟರ್ಗಳ ಮೇಲೆ ಬಾಡಿ ಮೇಲೆ ಕೆಲವು ಕಲರ್ಸ್ಗಳ ರಿಂಗ್ಸ್ ಇರ್ತದೆ. ಕಲರ್ಸ್ಗಳ ರಿಂಗ್ಸ್ ಇರ್ತದೆ. ರಿಂಗ್ಸ್ಗಳು ಎಷ್ಟಿರ್ಬೋದು? 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು. ನೀನೇನು ಮಾಡಬೇಕು ಅಲ್ಲ, ಆ ಕಲರ್ಸ್ಗಳನ್ನು ಐಡೆಂಟಿಫೈ ಮಾಡಬೇಕು. ಒಂದು ಚಾರ್ಟ್ ಇದೆ. ಆ ಚಾರ್ಟಲ್ಲಿ ಯಾವ ಯಾವ ಕಲರ್ಗೆ ಏನೇನು ವ್ಯಾಲ್ಯೂ ಅಂತ ಇರುತ್ತೆ ಅದನ್ನು ನೀವು ಸ್ಟಡಿ ಮಾಡಬೇಕು. ಅದನ್ನು ಪರ್ಫೆಕ್ಟ್ ಆಗಬೇಕು. ಆ ಕಲರ್ ಕೋಡಿಂಗಲ್ಲಿ ವ್ಯಾಲ್ಯೂನ ಅಸೈನ್ ಮಾಡ್ತಾ ಈ ಕಲರ್ ಬ್ಯಾಂಡ್ಗಳಿರುವ ರೆಸಿಸ್ಟರ್ಗಳ ವ್ಯಾಲ್ಯೂ ಇಷ್ಟು ಅಂತ ನೀವು ಡಿಸೈಡ್ ಮಾಡಬೇಕು. ಹಾಗಿದ್ರೆ ಏನೇನೆಲ್ಲ ಕಲರ್ಸ್ಗಳು ಇರಬಹುದು? ಎಷ್ಟು ಕಲರ್ಸ್ಗಳು ಎಲ್ಲವೂ ಇರ್ತಾವ? ಇಲ್ಲ, ಸುಮಾರು ಕಲರ್ಸ್ಗಳಿರೋದು. 10 ಕಲರ್ಸ್ಗಳನ್ನು ಲಿಸ್ಟ್ ಮಾಡ್ತೇನೆ ನಾನು. ಅವೆಲ್ಲವೂ ಇರುತ್ತಾ? ಇಲ್ಲ. ಎಷ್ಟಿರ್ಬೋದು? 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು. ಅವುಗಳನ್ನು ನೀವು ಡಿಸೈಡ್ ಮಾಡಬೇಕಾಗ್ತದೆ. ಈಗ ನೋಡೋಣ ನಾವು ಕಲರ್ ನೋಡಿ ಯಾವ್ಯಾವ ಕಲರ್ಸ್ ಅಲ್ಲಿ ಇರೋದಕ್ಕೆ ಅಂತ. ಹೌದಾ? ಈ ಲಿಸ್ಟನ್ನು ಬರ್ಕೊಳ್ತೀವಿ ನಾವು. ಯಾವ ಕಲರಿನ ವ್ಯಾಲ್ಯೂ ಏನು ಮತ್ತು ಅದು ಅದೇ ಆರ್ಡರ್ ಹೋಗಬೇಕು. ಏನು ಯಾವುದಾದ್ರು ಕಲರ್ ಏನೇ ಬಂದರೆ ನಿಮಗೆ ವ್ಯತ್ಯಾಸ ಆಗ್ತದೆ ವ್ಯಾಲ್ಯೂ. ಹೌದಾ? ಫಸ್ಟ್ ಒನ್ ಬ್ಲ್ಯಾಕ್. ಬ್ಲ್ಯಾಕ್ ಕಲರ್ ಇದ್ದರೆ ಅದರ ವ್ಯಾಲ್ಯೂ ನೆಕ್ಸ್ಟ್ ಬರ್ತದೆ ಬ್ರೌನ್. 0 ಆಗ್ತದೆ. ಬ್ರೌನ್ is 1. Then red comes, it is 2. Orange 3. Yellow
blue 6, violet 7, gray 8, white, yes, totally 10, see to 9, black, brown, red, orange, yellow, green, blue, violet, gray, white. ಇದೇ ಆರ್ಡರ್ ಇರಬೇಕು. ನೀವು ಯಾವ್ಯಾವ ಕಲರ್ನ ಹೆಚ್ಚು ಕಡಿಮೆ ಮಾಡಿದ್ರೆ ಆ ಕಡೆ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗ್ತದೆ. ಆವಾಗ ನಿಮ್ಮ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ತಪ್ಪಾಗುತ್ತೆ. ಆಮೇಲೆ ಇಲ್ಲಿ ನೋಡಲಿ ಸುಮ್ಮನೆ ಬಿ ಬಿ ಆರ್ ವೈ ಜಿ ಬಿ ಬಿ ಡಬ್ಲ್ಯೂ ಫಸ್ಟ್ ಲೆಟರ್ ನೋಡಿದ್ರೆ ಬಂದ್ಬಿಡುತ್ತೆ. ಹಂಗೆ ತಿಳ್ಕೊಂಡ್ರೆ ಏನಾಗುತ್ತೆ ಮೊದಲು ಕನ್ಫ್ಯೂಷನ್. ಬಿ ನಲ್ಲಿ ಎಷ್ಟಿದಾವಪ್ಪ? 1 2 3 ಹೌದಾ? ನೀವು ಬರೀ ಬಿ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಬ್ಲೂ ಬರ್ಬೋದು, ಇಲ್ಲಿ ಬ್ಲ್ಯಾಕ್ ಬರ್ಬೋದು, ತಪ್ಪಾಗ್ಬಿಡ್ತದೆ. ಕರೆಕ್ಟಾ? ಬ್ಲ್ಯಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್. ನೋಡಿ ಗ್ರೀನ್ ಮತ್ತೆ ಜಿ ನಲ್ಲಿ ಎರಡು ಬರ್ತದೆ. ಗ್ರೀನ್ ಇದೆ, ಒಂದು ಗ್ರೇ ಇದೆ. ಹೌದಾ? ಇದೇ ಬಿ ಬಿ ಆರ್ ಓ ವೈ. ನೋಡಿ ಅದೊಂದು ಸಿಂಪಲ್ ಆಗಿ ಒಂದು ರೊಟೇಷನ್ ಹೇಳ್ತಾರೆ. ಏನು? ಬಿ ಬಿ ರಾಯ್, ಬಿ ಬಿ ರಾಯ್ ಅಂತ ರೊಟೇಟ್ ಮಾಡಿದ್ರೆ ಎಲ್ಲಿ ಅವನು ಗ್ರೇಟ್ ಅಂತ ಬಿ ಬಿ ರಾಯ್ ಆಫ್ ಗ್ರೇಟ್ ಬ್ರಿಟನ್ has very good wife. ಬಿ ಬಿ ರಾಯ್ ಗ್ರೇಟ್ ಬ್ರಿಟನ್ ಅವರಿಗೆ ಒಬ್ಬ ಒಳ್ಳೆಯ ಹೆಂಡತಿ ಇದ್ದಾಳೆ. ಬಿ ಬಿ ರಾಯ್ ಆಫ್ ಗ್ರೇಟ್ ಬ್ರಿಟನ್ ಹ್ಯಾಸ್ ವೆರಿ ಗುಡ್ ವೈಫ್. ಹೇಗೆ? ಬಿ ಬಿ ರಾಯ್ ಆಫ್ Great Britain has very good ಎಲ್ಲ ಎಪಿಸೋಡ್ ಬರ್ತವೆ. ಬ್ಲ್ಯಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ವೈಲೆಟ್, ಗ್ರೇ ನೋಡಿ ಯಾವ್ಯಾವ ಲೆಟರ್ ಇದೆಯೋ ಅದೆಲ್ಲವೂ ಕ್ಯಾಪಿಟಲ್ ಇದೆ. ಬಿ ಬಿ ಆರ್ ಓ ವೈ. ಗ್ರೇಟ್ ಅಲ್ಲಿ ಜಿ ಇದೆ, ಬ್ರಿಟನ್ ಅಲ್ಲಿ ಬಿ ಇದೆ, ಇಲ್ಲ ವೆರಿ ಅಲ್ಲಿ ಬಿ ಇದೆ, ಜಿ ನಲ್ಲಿ ಗುಡ್ ಅಲ್ಲಿ ಜಿ ಇದೆ, ವೈ ಸೊ ಈ ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಫನ್ನಿಯಾಗಿ ಕೂಡ ಬರ್ತದೆ. ಆದರೆ ನೆನಪಿರ್ಬೇಕೇನ ಮೊದಲು ಬ್ಲ್ಯಾಕ್ ಬರಬೇಕು, ಆಮೇಲೆ ಬಿ ಬಿ ರಾಯ್ ಅಂತ ಹೇಳಿ ಮೊದಲು ಬ್ರೌನ್ ಆಮೇಲೆ ಬ್ಲ್ಯಾಕ್ ಬರುತ್ತೆ. ಮತ್ತೆ ವ್ಯಾಲ್ಯೂ ಚೇಂಜ್ ಆಗುತ್ತೆ. 0 1 ಆಗುತ್ತೆ, 1 0 ಆಗುತ್ತೆ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಹೆಚ್ಚು ಕಡಿಮೆ ಆಗುತ್ತೆ. ಅರ್ಥಾಗಿದೆಯಾ? ಹೀಗೆ ಇಷ್ಟರಲ್ಲಿ ಕೆಲವು ರೆಸಿಸ್ಟರ್ಗಳಲ್ಲಿ 3 ಕಲರ್ ಇರ್ತದೆ, ಕೆಲವರಲ್ಲಿ 4 ಇರ್ತದೆ, ಕೆಲವರಲ್ಲಿ 5 ಇರ್ತದೆ. ನಾರ್ಮಲಿ 3 ಕಲರ್ಸ್ಗಳು ಒಂದು ಎಂಡ್ ಇರುತ್ತೆ. ಇನ್ನು 1 ಅಥವಾ 2 ಕಲರ್ಗಳು ಈ ಕಡೆ ಎಂಡಲ್ಲಿ ಇರುತ್ತೆ. ನೋಡಿ ಈ 3 ಕಲರ್ಸ್ಗಳು ಇವಿಷ್ಟರಲ್ಲಿ ಯಾವ್ದಾದ್ರು ಇರಬಹುದು. ಕೆಲವು ಸಲ ಏನಾಗುತ್ತೆ 4 ಈ ಕಡೆ ಇರಲ್ಲ, ಇಷ್ಟೇ ಇರ್ತದೆ ಅಂತ ಹೇಳಿದ್ರೆ ಅರ್ಥ ಆಗ್ತಿದೆಯಾ? ಆ ರೆಸಿಸ್ಟರ್ನ ಲೆಫ್ಟ್ ಸೈಡ್ಗೆ 3 ಕಲರ್ ಬ್ಯಾಂಡ್ಸ್ ಇಷ್ಟು ಯಾವ್ದಾದ್ರು ಇರ್ಬೋದು. ಆ ಕಡೆ ರೈಟ್ ಸೈಡ್ ಏನೂ ಇಲ್ಲ ಅಂತಂದ್ರೆ ಈ ರೆಸಿಸ್ಟರ್ನ ಟಾಲರೆನ್ಸ್ 20% ಆಗುತ್ತೆ. ಟಾಲರೆನ್ಸ್ 20%. ಯಾವಾಗ 4th ಬ್ಯಾಂಡ್ ಇಲ್ಲವೇ ಇಲ್ಲ ಅಂದಾಗ ಆ ರೆಸಿಸ್ಟರ್ನ ಟಾಲರೆನ್ಸ್
ಇಂದ 120 ಅದು ವೇರಿ ಆಗುತ್ತೆ. ಅದಕ್ಕೆ ಅವರ ಟಾಲರೆನ್ಸ್ನ 20% ಅಲ್ಲಿ ಯಾವುದೇ ಬ್ಯಾಂಡ್ ಇಲ್ಲ. ಬರೀ ನೀವು ಕಲರ್ ಸಿಗ್ತದೆ. ಕೆಲವು ಸಲ ಏನಾಗ್ಬೋದು, 4ನೇ ಬ್ಯಾಂಡ್ ಈ ಕಡೆಗೆ ಬರ್ತದೆ, ಈ ಕಡೆ ಇನ್ನೊಂದು ಕಲರ್ ಬರ್ತದೆ. ಅದು ಏನು, ಗೋಲ್ಡ್ ಅಥವಾ ಸಿಲ್ವರ್ ಇರಬಹುದು. ಗೋಲ್ಡ್ ಅಥವಾ ಸಿಲ್ವರ್ ಇರಬಹುದು. ಏನಂತ ಏನೂ ಇಲ್ಲ ಅಂದ್ರೆ 20%. ಸಪೋಸ್ ಈಗ ಸಿಲ್ವರ್ ಬ್ಯಾಂಡ್ ಇತ್ತು ಅಂದ್ರೆ ಸಿಲ್ವರ್ ಬ್ಯಾಂಡ್ ಇತ್ತು ಅಂತ ಹೇಳಿದ್ರೆ ಆ ರೆಸಿಸ್ಟೆನ್ಸ್ನ ಟಾಲರೆನ್ಸು 10% ಆಗುತ್ತೆ. ಪ್ಲಸ್ ಆರ್ ಮೈನಸ್ 10%. ಮತ್ತೆ 100 ಓಮ್ಸ್ ರೆಸಿಸ್ಟರ್ ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟು ಚೇಂಜ್ ಆಗೋದು, 90 ವರೆಗೂ ಬರ್ಬೋದು ಅಥವಾ 110 ವರೆಗೂ. 90 ಗಿಂತ ಕೆಳಗೆ ಹೋಗಲ್ಲ, 110 ಗಿಂತ ಮೇಲಕ್ಕೆ ಹೋಗಲ್ಲ. ಆದರೆ ನಾವು 10% ಟಾಲರೆನ್ಸ್ ಅಂತ ಕರೀತೇವೆ. ಯಾವಾಗ ಫೋರ್ತ್ ಬಂದಾಗ ಬಂದಿರೋ ಫೋರ್ತ್ ಏನಾದರೂ ಸಿಲ್ವರ್ ಆಗಿತ್ತು ಅಂತ ಹೇಳಿದರೆ ಇದೆಯಾ, ಅದೇನು ಫೋರ್ತ್ ಬ್ಯಾಂಡ್ ಸಿಲ್ವರ್ ಮತ್ತು ಗೋಲ್ಡ್ ಆಗಿತ್ತು ಅಂತ ಹೇಳಿದರೆ ಟಾಲರೆನ್ಸು 5% ಆಗುತ್ತೆ. ಟಾಲರೆನ್ಸು 5% ಆಗುತ್ತೆ. ಅದರರ್ಥ ವೇರಿಯೇಷನ್ ಪ್ಲಸ್ ಮೈನಸ್ ಕಡಿಮೆ ಆಗುತ್ತೆ. ನೋಡಿ, ಇದನ್ನ ನಾವು ಟಾಲರೆನ್ಸ್ ಅಂತ ಭಾಳ ಇಂಪಾರ್ಟೆಂಟ್ ನೋಡಬೇಕು. 20% ಟಾಲರೆನ್ಸ್, 10% ಟಾಲರೆನ್ಸ್, 5% ಟಾಲರೆನ್ಸ್. ನೋ ಫೋರ್ತ್ ಬ್ಯಾಂಡ್ ಕಲರ್ ಯಾವುದು ಇಲ್ಲ ಅಂತ ಹೇಳಿದರೆ 20%, 10%, ಸಿಲ್ವರ್ ಇತ್ತು ಅಂತ ಹೇಳಿದರೆ 10%, ಗೋಲ್ಡ್ ಇತ್ತು ಅಂತ ಹೇಳಿದರೆ 5%. ಅದು ಯಾವುದು ಮೋಸ್ಟ್ ಅಕ್ಯುರೇಟ್ ಈಸ್ ರೆಸಿಸ್ಟರ್ ವಿತ್ ಗೋಲ್ಡ್ ಬ್ಯಾಂಡ್. 4ನೇ ಬ್ಯಾಂಡ್ ಗೋಲ್ಡ್ ಆಗಿತ್ತು ಅಂತ ಹೇಳಿದರೆ ಅದರ ವೇರಿಯೇಷನ್ ರೆಸಿಸ್ಟೆನ್ಸ್ ಇರ್ತದೆ ಪ್ಲಸ್ ಆರ್ ಮೈನಸ್ 5%. ಅದರ ವ್ಯಾಲ್ಯೂ ಎಷ್ಟಿರುತ್ತೆ, ಅದರ 5%. ಎಕ್ಸಾಂಪಲ್ ಕೊಡ್ತೇವೆ. 100 ಓಮ್ಸ್ ಇತ್ತು ಅಂತ ಹೇಳಿದರೆ 4ನೇದು ಫೋರ್ತ್ ಬ್ಯಾಂಡ್ ಗೋಲ್ಡ್ ಆಗಿತ್ತು ಅಂತ ಹೇಳಿದರೆ ಅದು 95 ಇಂದ 105 ವರೆಗೂ ವೇರಿ ಆಗ್ಬೋದು. 105 ವರೆಗೂ 5 ಓಮ್ಸ್ ವರೆಗೂ ವೇರಿ ಆಗ್ಬೋದು. ಅದೇ ಸಿಲ್ವರ್ ಬ್ಯಾಂಡ್ ಇತ್ತು ಅಂತ ಹೇಳಿದರೆ 10% ವೇರಿಯೇಷನ್ ಅಂತ ಕರೀತೇವೆ. ಅದೇ 100 ಓಮ್ ರೆಸಿಸ್ಟರ್ ಸಿಲ್ವರ್ ಬ್ಯಾಂಡ್ ಇತ್ತು ಅಂತ ಹೇಳಿದರೆ ವೇರಿ ಎಷ್ಟಾಗ್ತದೆ, 90 ಇಂದ 110 ವರೆಗೂ ಅದು ವ್ಯತ್ಯಾಸ ಆಗಿದೆ. ಸಾಮಾನ್ಯ ಟಾಲರೆನ್ಸ್ ಜಾಸ್ತಿ, ಅಂದರೆ ಅಕ್ಯುರೇಸಿ ಕಡಿಮೆ ಆಯಿತು. ಅರ್ಥ ಮಾಡ್ಕೊಳ್ಬೇಕು. ಟಾಲರೆನ್ಸ್ ಜಾಸ್ತಿ ಇತ್ತು ಅಂತ ಹೇಳಿದರೆ ಅಕ್ಯುರೇಸಿ ಕಡಿಮೆ ಇದೆ ಅಂತ. ಅಂದರೆ ಯಾವುದು ಬರಬೇಕು, ನಾವು ನಮ್ಮ ಅಕ್ಯುರೇಟ್ ರಿಸಲ್ಟ್ ಬರಬೇಕು ಅಂತ ಹೇಳಿದರೆ ಫೋರ್ತ್ ಬ್ಯಾಂಡು ಗೋಲ್ಡ್ ಇರೋದನ್ನು ತಗೊಳ್ಬೇಕು. ಯಾವುದೇ ಬ್ಯಾಂಡ್ ಅಂದರೆ ಫೋರ್ತ್ ಬ್ಯಾಂಡ್ ಇಲ್ಲವೇ ಇಲ್ಲ ಅಂತ ಹೇಳಿದರೆ 20% ವೇರಿಯೇಷನ್ ಆಗುತ್ತೆ. ಎಷ್ಟಾಗುತ್ತೆ, 20%. ಅಂದರೆ ಅದರ ರಿಸಲ್ಟ್ಸು ಅಷ್ಟು ಅಕ್ಯುರೇಟ್ ಆಗಿ ಇರುವುದಿಲ್ಲ. ಸರಿನಾ? ಈಗ ನಮಗೆ ಕಲರ್ ಕೋಡಿಂಗ್ ಮೆಥಡ್ ಅನ್ನು ಬಳಸಿ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರುತ್ತೆ. ರೈಟ್? ಕರೆಕ್ಟಾಗಿ ನಿಮಗೆ ಬ್ಲ್ಯಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ವೈಲೆಟ್, ರೆಡ್ ಅಂಡ್ ವೈಟ್. 0 ಇಂದ 10 ಕಲರ್ಸ್ ಅಲ್ಲಿ ಯಾವುದಾದ್ರೂ 3 ಕಲರ್ಸ್ ಇರುತ್ತೆ. 4ನೇದು ಸಿಲ್ವರ್ ಅಥವಾ ಗೋಲ್ಡ್ ಇರುತ್ತೆ. ಕೆಲವು ಸಲ ಸಿಲ್ವರ್ ಗೋಲ್ಡ್ ಎರಡೂ ಇರೋ ಚಾನ್ಸ್ ಇರುತ್ತೆ. ಅದು ಏನಂತ ಹೇಳ್ತಾರೆ. ಓಕೆ, ನಾನು ಬರೀ 3 ಬ್ಯಾಂಡ್ಸ್ ಇರೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಸಪೋಸ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ತೋರಿಸ್ತೇನೆ, ಮತ್ತು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಒಂದು ರೆಸಿಸ್ಟರ್ ಕೊಟ್ಬಿಟ್ಟಿದ್ದಾರೆ, 3 ಕಲರ್ಸ್. ಇದು ಬ್ರೌನ್ ಇದೆ, ಇದು ಆರೆಂಜ್ ಇದೆ, ಇದು ರೆಡ್ ಇದೆ.
ಫಸ್ಟ್ ಬ್ರೌನ್ ಬ್ಯಾಂಡ್, ಸೆಕೆಂಡ್ ಆರೆಂಜ್ ಇದೆ, ಥರ್ಡ್ ರೆಡ್ ಇದೆ, ಫೋರ್ತ್ ಬ್ಯಾಂಡ್ ಇಲ್ಲ. ಹಾಗಿದ್ರೆ ಇದರ ವ್ಯಾಲ್ಯೂ ಎಷ್ಟು ಅಂತ ಹೇಗೆ ಭಾಳ ಸಿಂಪಲ್ ಇದೆ. ಬ್ರೌನ್ ಅಂದ್ರೆ ಏನಪ್ಪ 1, ಇಲ್ಲಿ ಬ್ರೌನ್ಗೆ 1. ಆರೆಂಜ್ ಅಂದ್ರೆ ಎಷ್ಟು 3, ಮುಂದೆ 3. ಈಗ ಏನು ಮಾಡಬೇಕು, ರೆಡ್ ಎಷ್ಟಿದೆ 2 ಇದೆ. ಈ ಥರ್ಡ್ ಬ್ಯಾಂಡ್ ಅನ್ನು ನಾವು ಮಲ್ಟಿಪ್ಲಿಕೇಶನ್ ಬ್ಯಾಂಡ್ ಅಂತ ಕರೀತೀವಿ. ಏನು ಮಾಡಬೇಕು ಅಂದರೆ ಈ 13 ಬರುತ್ತಲ್ಲ, ಇದನ್ನು ಮಲ್ಟಿಪ್ಲೈ ಬೈ 10 ಟು ದಿ ಪವರ್ ರೆಡ್ ಅಂದ್ರೆ ಎಷ್ಟಿದೆ 2 ಇದೆ, 10 ಸ್ಕ್ವೇರ್. ಅದೆಯಾ? ಈಗ 13 10 ಸ್ಕ್ವೇರ್ ಅಂದ್ರೆ ಎಷ್ಟು 100, that is 1300 ohms ಆಗುತ್ತೆ. ಸಿಂಪಲ್ ಹೌದಾ? 1300 ohms ಆಗುತ್ತೆ. ಮತ್ತೆ ಟಾಲರೆನ್ಸ್ ಎಷ್ಟು 4 ಪಾಯಿಂಟ್ ಕೊಟ್ಟಿಲ್ಲ, ಸೊ ಇಟ್ ಇಸ್ ಪ್ಲಸ್ ಆರ್ ಮೈನಸ್. This is how we have to calculate given resistance value based on the colors. Suppose ಈಗ ನಾನು ಇನ್ನೊಂದು ಏನಿದೆ ಆರೆಂಜ್, ಯೆಲ್ಲೋ, ಬ್ರೌನ್, ಸಿಲ್ವರ್. ರೆಸಿಸ್ಟರ್ ಇದೆ, ಫಸ್ಟ್ ಆರೆಂಜ್ ಬ್ಯಾಂಡ್ ಇದೆ, ಎರಡನೇ ಯೆಲ್ಲೋ ಬ್ಯಾಂಡ್ ಇದೆ, ಮೂರನೇದು ಬ್ರೌನ್ ಇದೆ, 4 ಸಿಲ್ವರ್. ಪಿಂಕ್ ಅಲ್ಲಿ ಸಿಂಪಲ್ ಆಗಿ ಹೇಳ್ತೇನೆ. ಆರೆಂಜ್ ಎಷ್ಟಪ್ಪ 3, ಯೆಲ್ಲೋ ಎಷ್ಟು 4. ಇದನ್ನ ಮಲ್ಟಿಪ್ಲೈ ಮಾಡೋದು 10 ಪವರ್ ಏನು ಹೇಳಿದ್ರೆ ಬ್ರೌನ್ ಅಂತ ಹೇಳಿದೆ, ಬ್ರೌನ್ ವ್ಯಾಲ್ಯೂ ಎಷ್ಟು 34 into 10 power ಅಂದ್ರೆ 10. So this is equal to 340 ohms. Silver ಇರೋದ್ರಿಂದ ಪ್ಲಸ್ ಆರ್ ಮೈನಸ್ 10%. ಭಾಳ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋದು. ಮೊದಲಿನ ಎರಡು ಸೇರಿಸಿ ನಂಬರ್ ಮಾಡೋದು. ಮೂರನೇ ಕಲರ್ ಇರುತ್ತಲ್ಲ ಅದನ್ನ ಪವರ್ಸ್ ಆಫ್ 10 ಹಾಕಿಕೊಂಡು ಸಿಂಪ್ಲಿಫೈ ಮಾಡಿ ಓಮ್ಸ್. ಅದಾಗಿದೆಯಾ? ಅದೇ ಇನ್ನೊಂದು ಬ್ಲೂ, ಬ್ಲ್ಯಾಕ್, ರೆಡ್ ಆ್ಯಂಡ್ ಬ್ಲೂ, ಬ್ಲ್ಯಾಕ್, ರೆಡ್ ಆ್ಯಂಡ್ ಬ್ಲೂ. ಇದೇನು ಮಾಡ್ತೀಯಾ? ಬ್ಲೂ ಅಂದ್ರೆ ಎಷ್ಟು 6, ಬ್ಲ್ಯಾಕ್ ಎಷ್ಟಿದೆ 0. ಈಗೇನು ಮಾಡೋದು? ಮಲ್ಟಿಪ್ಲೈ ಮಾಡೋದು. ಯಾವುದರಿಂದ? ರೆಡ್ ಅಂದ್ರೆ ಎಷ್ಟಿದೆ 2 ಇದೆ. ಹೌದಾ? 60 into 10 ಸ್ಕ್ವೇರ್ ಅಂತ ಹೇಳಿದ್ರೆ 100. ಹೌದಾ? ಇದು 6000 ohms. 4 ಬ್ಯಾಂಡ್ ಏನಿದೆ ಗೋಲ್ಡ್ ಇದೆ, ಪ್ಲಸ್ ಮೈನಸ್ 5%. ಹೌದಾ? 6000 6 ಕಿಲೋ ohms. 6000 ಅಂದ್ರೆ ಕಿಲೋ, 6000 ohms or 6 kilo ohms plus or minus 5%. ಐದನೇದು ಈಗ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದು ರೆಸಿಸ್ಟರ್ ಕೊಟ್ಟಾಗ ನೋಡಿ ಅದನ್ನು ನಾವು ಕಲರ್ ಐಡೆಂಟಿಫಿಕೇಷನ್ ಆಫ್ ರೆಸಿಸ್ಟೆನ್ಸ್ ಐಡೆಂಟಿಫಿಕೇಷನ್ ಅಂತ ಕರೀತೀವಿ. ಒಂದಿಷ್ಟು ಕಲರ್ ಬ್ಯಾಂಡ್ಸ್ಗಳನ್ನು ನಾನು ಹಾಕ್ತೇನೆ. ನೆಕ್ಸ್ಟ್ ಕ್ಲಾಸ್ಗೆ ಬರಬೇಕಾದ್ರೆ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರಬೇಕು. ಅರ್ಥ ಆಯ್ತಾ?